ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಆರ್ಕೆ ಮೀಡಿಯಾ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಪತ್ರಲೇಖನದ ಬಗ್ಗೆ ನೋಡೋಣ. ಪತ್ರಲೇಖನ ಅಂದ ತಕ್ಷಣ ನಮಗೆ ತುಂಬ ಮುಖ್ಯವಾದಂತಹ 5 ಅಂಕಗಳು ಉಳ್ಳಂತಹ ಒಂದು ಭಾಗ ಆಗಿದೆ 10ನೇ ತರಗತಿಯ ಮಕ್ಕಳಿಗೆ. ಸೊ ಹಾಗಾಗಿ ಪತ್ರಲೇಖನ ಅಂದರೆ ಏನು, ಅದರ ಮುಖ್ಯವಾದಂತಹ ಅಂಶಗಳು ಯಾವುವು, ಮತ್ತು ನಾವು ಪರೀಕ್ಷೆಯಲ್ಲಿ ಯಾವ ರೀತಿ ಅಂಕಗಳ ಅನುಸಾರವಾಗಿ ಬರೀಬೇಕು ಅನ್ನೋದನ್ನು ಇಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪತ್ರಲೇಖನದ ಬಗ್ಗೆ ನಾವು ನೋಡೋದಾದರೆ ನೋಡಿ, ಪತ್ರದ ಒಂದು ಬರಹಗಳು ಭಾವನೆಗಳ ಸಂದೇಶ ಆಗಿದೆ. ಯಾಕೆಂದರೆ ನಮ್ಮ ಭಾವನೆಗಳನ್ನೇ ನಾವು ಪತ್ರಗಳ ಮೂಲಕ ಕಳಿಸ್ತಕ್ಕಂಥ ಸಂದೇಶ. ಹಾಗಾಗಿ ಪತ್ರಲೇಖನದ ಇತಿಹಾಸ ಅತಿ ಪ್ರಾಚೀನವಾದುದು. ಮಹಾಕವಿ ಕಾಳಿದಾಸ ಮೇಘ ಸಂದೇಶ ನಾಟಕದಲ್ಲಿ ಯಕ್ಷ ತನ್ನ ಮನಧನ್ನೆಗೆ ಮೇಘಗಳ ಮೂಲಕ ಕಳಿಸುವ ಸಂದೇಶ, ಅಭಿಜ್ಞಾನ ಶಕುಂತಲೆ ತಾವರೆಯ ಎಲೆಗಳ ಮೇಲೆ ಪತ್ರ ರಚಿಸುವ ಮೂಲಕ ಮನದ ಅಳಲನ್ನು ಹೇಳುವ ಪ್ರಯತ್ನ, ನಳ ದಮಯಂತಿಯರ ನಡುವೆ ಸಂದೇಹವಾಹಕವಾದುದು ಹಂಸ. ಇವೆಲ್ಲವನ್ನು ನೋಡಿದಾಗ ಪತ್ರ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿತ್ತು ನೋಡಿ. ಆ ಹಂಸದ ತದ್ಭವ ರೂಪನೇ ಅಂಚೆ. ಈಗ ಇದೇ ಅಂಚೆ ಇಲಾಖೆ ಅಂತ ಹೆಸರಾಗಿರೋದು. ಹಿಂದೆ ಅರಸರು, ಅಧಿಕಾರಿಗಳು ಕುದುರೆ ಸವಾರರ ಮೂಲಕ ಅಥವಾ ತರಬೇತಿ ಪಡೆದಂತಹ ಪಾರಿವಾಳಗಳ ಮೂಲಕ ಸಂದೇಶ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಆದರೆ ಇಂದಿನ ಒಂದು ತಂತ್ರಜ್ಞಾನದ ಪ್ರಭಾವದಿಂದ ಈ ಪತ್ರ ವ್ಯವಹಾರ ಕಡಿಮೆ ಆಗ್ತಾ ಇದೆ, ಹೌದಾ? ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ಈ ಒಂದು ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ ನಾವು ವಿತಿನ್ ಸೆಕೆಂಡಲ್ಲಿ ನಾವು ಸಂದೇಶಗಳನ್ನು, ಮೆಸೇಜ್ಗಳನ್ನು ಕಳಿಸ್ತಾ ಇದ್ದೀವಿ. ಹಾಗಾಗಿ ಈ ಪತ್ರಲೇಖನ ಅಥವಾ ಪತ್ರ ಬರಹಗಳ ಒಂದು ಪ್ರಭಾವ ಕಡಿಮೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಅಲ್ವಾ? ಆದರೆ ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ ನೋಡಿದಾಗ ಇದು ತುಂಬ ಪ್ರಮುಖವಾದ ಸ್ಥಾನವನ್ನು ಹೊಂದಿದೆ. ಪತ್ರಗಳನ್ನು ನಾವು ಬರೆದಾಗ ನಮ್ಮ ಭಾವನೆಗಳನ್ನು ಬರಿತಾ ಹೋಗ್ತೀವಿ. ಆದರೆ ಒಂದು ಮೆಸೇಜನ್ನು ಕೊಟ್ಟಾಗ ಅಲ್ಲಿ ಕೇವಲ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾವು ಆ ಒಂದು ಮೆಸೇಜಲ್ಲಿ ಕೊಟ್ಟಿರ್ತೀವಿ. ಸೊ ಹಾಗಾಗಿ ಈ ಪತ್ರದ ಒಂದು ಸಂಸ್ಕೃತಿಯನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗೋದು ತುಂಬ ಮುಖ್ಯ ಆಗಿದೆ. ಹಾಗಾಗಿ ಪರೀಕ್ಷೆಯಲ್ಲಿ ನಿಮಗೆ ಇದಕ್ಕೆ ಕೂಡ 5 ಅಂಕಗಳನ್ನು ಇಟ್ಟಿದ್ದಾರೆ. ಹಾಗಿದ್ರೆ ಪತ್ರಗಳು ಅಂತ ನಾವು ನೋಡಿದಾಗ ವ್ಯಾವಹಾರಿಕ ಪತ್ರ, ವೈಯಕ್ತಿಕ ಪತ್ರ. ನೋಡಿ, ವ್ಯಾವಹಾರಿಕ ಪತ್ರ ಆಗಲಿ ವೈಯಕ್ತಿಕ ಪತ್ರ ಆಗಲಿ ಹೇಗೆ ಬರೀಬೇಕು, ಅದರ ಅಂಶಗಳು ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆದರೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನೋಡಿದಾಗ 5 ಅಂಕಗಳನ್ನು ನಾವು ಗಮನಿಸಿದಾಗ ನೋಡಿ, ಇಂದ, ವಿಳಾಸ, ಸ್ಥಳ, ದಿನಾಂಕ, ಪ್ರಾರಂಭದ ಒಕ್ಕಣೆ, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಪತ್ರದ ಒಡಲು ಅಂದರೆ ಪತ್ರಕ್ಕೆ ಇರ್ತಕ್ಕಂತಹ ಪತ್ರದಲ್ಲಿ ಏನನ್ನು ನೀವು ಬರೀತೀರಾ ಅದಕ್ಕೆ 2 ಅಂಕಗಳಿರುತ್ತೆ. ಇನ್ನು ಸಹಿಯೊಂದಿಗೆ ಮುಕ್ತಾಯ, ಗೆ ವಿಳಾಸ, ಈ ಕೊನೆಯ ಅಂತ್ಯವನ್ನು ನಾವು ನೋಡಿದಾಗ ಇಲ್ಲಿ 1 ಮಾರ್ಕ್ಸ್ ಇರುತ್ತೆ. ಹಾಗಿದ್ರೆ ವಿನ್ಯಾಸ, ಪದ ಬಳಕೆ, ಶೈಲಿ, ನೀವು ಪತ್ರವನ್ನು ಬರೆದಂತಹ ಶೈಲಿಯನ್ನು ಗಮನಿಸಿ 1 ಮಾರ್ಕ್ಸ್ ಕೊಡ್ತಾರೆ. ಹಾಗಿದ್ರೆ ಒಟ್ಟು 5 ಅಂಕಗಳನ್ನು ನಾವು ಪರೀಕ್ಷೆಯಲ್ಲಿ ಸುಲಭವಾಗಿ ನೀವು ನಿಮ್ಮ ಪಾಕೆಟಲ್ಲಿ ಹಾಕೋಬಹುದು. ಅದರ ಬರಹವನ್ನು ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಪತ್ರದಿಂದ ನಿಮಗೆ 5 ಅಂಕಗಳು ಸುಲಭವಾಗಿ ಬರುತ್ತೆ. ಹಾಗಾಗಿ ಪತ್ರವನ್ನು ಹೇಗೆ ಬರಿಬೇಕು, ವ್ಯಾವಹಾರಿಕ ಪತ್ರಗಳನ್ನು ಮತ್ತು ವೈಯಕ್ತಿಕ ಪತ್ರಗಳನ್ನು ನಿಮಗೆ ಉದಾಹರಣೆಗಳ ಮೂಲಕ ತೋರಿಸ್ತೀನಿ.